ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ರಾಜ ಕಾರ್ತಿಕ್ ಮತ್ತು ಪ್ರಬಲ ಜಿಬಿಯ ಆಕಾಂಕ್ಷಿ ಅಭ್ಯರ್ಥಿಯಾದ ಪ್ರಿಯಾ ರಾಜ್ ಕಾರ್ತಿಕ್ ಅಧ್ಯಕ್ಷತೆಯಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತ್ಯೋತ್ಸವದ ಹಾಗೂ 10ನೇ ವರ್ಷದ ವಾರ್ಡಿನ 5,000 ಜನರಿಗೆ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಗೃಹ ಸಚಿವರಾದ ಪರಮೇಶ್ವರ್ ಮತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು, ನಾಯಕರಾದ ಮನ್ಸೂರ್ ಅಲಿಖಾನ್, ಕೆಪಿಸಿಸಿ ಪರಿಶಿಷ್ಟ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಧರ್ಮಸೇನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜಿಲ್ಲಾಧ್ಯಕ್ಷರಾದ ರಾಜ್ ಕಾರ್ತಿಕ್ ಮತ್ತು ಪ್ರಿಯ ರಾಜ ಕಾರ್ತಿಕ್ ರವರ ಸೇವೆಯನ್ನು ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರಾದ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಲ್ಲೇಶ್, ಮಾಜಿ ಬಿಬಿಎಂಪಿ ಸದಸ್ಯರಾದ ಸತ್ಯನಾರಾಯಣ, ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಮತ್ತು ಸರ್ವಣ, ಎಸಿ ವಿಭಾಗ ಬ್ಲಾಕ್ ಅಧ್ಯಕ್ಷರಾದ ಶಿವಕುಮಾರ್, ಹಿರಿಯ ಕಾಂಗ್ರೆಸ್ ರಘುನಾಥ್. ಬೆಂಗಳೂರು ಜಿಲ್ಲಾ ಎಸಿ ವಿಭಾಗಕ್ಕೆ ನಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದರು ಡಿ.ಕೆ. ಶಿವಕುಮಾರ್ ಸಾಹೇಬರು. ಅಚ್ಚುಕಟ್ಟಾಗಿ ಗೊತ್ತಿರ್ತದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಇದು ವರ್ಷ ಮಾಡುತ್ತೆ, ಏನು ನಾವೇನು ಮಾಡ್ತಾ ಇಲ್ಲ. ನಾನು ಬೆಂಗಳೂರು ಜಿಲ್ಲಾ ಎಸಿ ವಿಭಾಗದ ಅಧ್ಯಕ್ಷನಾಗಿ ಸುಮಾರು ಒಂದು 3 ವರ್ಷ ಏನು ನಾನು ಪೂರ್ಣಗೊಳಿಸಿದ್ದೀನಿ. ಈಗ ಒಂದು 10 ವರ್ಷದಿಂದ ಈ ಕಿಟ್ ಕೊಡೋ ಕಾರ್ಯಕ್ರಮ ಫಸ್ಟು ನಾವು 2014 ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು 500 ಕಿಟ್ ವಿತರಣೆ ಮಾಡಿದ್ವಿ. ಒಂದು ಹೋಗ್ಲಿಪುರ ಒಂದು ಸ್ಲಮ್ ಪ್ರದೇಶ ಇದೆ, ಅಲ್ಲಿಗೆ 500 ಕಿಟ್ಟು ನಾವು ದಿನೇಶ್ ಗುಂಡೂರಾವ್ ಸಾಹೇಬರು ಆವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ನಮಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಅದನ್ನ. ಈಗ ನಾವು ಯಶಸ್ವಿಯಾಗಿ 10 ವರ್ಷ ಕಾಲ ಈಗ 5,000 ಜನ ಕುಟುಂಬಗಳಿಗೆ ನಾವು ವಿತರಣೆ ಮಾಡೋಷ್ಟು ನಮಗೆ ದಿನೇಶ್ ಗುಂಡೂರಾವ್ ಸಾಹೇಬರು ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ದಿನಾಚರಣೆ ಯಾವುದನ್ನ ಒಂದು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮತ್ತು ದೀನದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ, ಅವ್ರು ಯಾವ ಕಮ್ಯುನಿಟಿಯನ್ನೇ ಇರಲಿ, ಯಾರೇ ಇರಲಿ, ಅವ್ರು ಬಡವರಾಗಿದ್ದರೆ ಇಲ್ಲ ಅವ್ರಿಗೆ ಈ ಥರ ಒಂದು ತೊಂದರೆಯಲ್ಲಿದ್ದರೆ ನಾವು ಕಿಟ್ ವಿತರಣೆ ಮಾಡ್ತೀವಿ. ಈ ಸತಿ ಇನ್ನೂ ಒಂದು ಹೆಜ್ಜೆ ಏನಾಗಿದೆ ಅಂದರೆ ಈ ಆಟೋ ಚಾಲಕರವ್ರಿಗೆಲ್ಲರಿಗೂ ಈ ಸತಿ ಬಂದ್ಬಿಟ್ಟು ಗ್ಯಾಸಿನ ಪರಿಸ್ಥಿತಿ ಮತ್ತು ಸಿಲಿಂಡ್ರು ಎಲ್ಲರಿಗೂ ಗೊತ್ತಿದೆ ಸಮಸ್ಯೆ. ಆ ಸಮಸ್ಯೆಯಿಂದ ಅವ್ರು ಭಾರಿ ಪರದಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಕ್ಯೂ ನಿಂತ್ಕೋಬೇಕಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಂತ್ಕೋಬೇಕು. ಆಟೋನವರು ಇವಾಗ ಯಾರೋ ಆಟೋಗೆ ಹೋಗೋಕ್ಕೆ ಆಗದೇ ಇರೋ ಪರಿಸ್ಥಿತಿ. ಅದಕ್ಕೋಸ್ಕರ 250 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ದರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಅವರ್ ಇದ್ದು ನಮಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಕಾಂಗ್ರೆಸ್ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಶಕ್ತಿನೂ ತುಂಬಿದೆ, ಖುಷಿ ತುಂಬಿದೆ. ಸರ್, ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ಗುಂಡೂರಾವ್ ಅವರು ಒಂದಲ್ಲ ಒಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದರಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಯಾರ್ದೂ ಇರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರ ಹತ್ರನೂ ಚೆನ್ನಾಗಿರೋ ಒಂದೇ ನಾಯಕರು ಯಾರು ರಾಜ್ಯದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇದುವರೆಗೆ ಯಾವ ಒಂದು ವಿಚಾರದಲ್ಲೂ ಅಂದರೆ ಯಾವುದೋ ಒಂದು ಬೇರೆ ಥರ ಯಾವುದೊಂದು ಇದರಲ್ಲೂ ಅವರು ಯಾವ ನ್ಯೂಸಲ್ಲೂ ಬಂದಿರೋ ತಪ್ಪಾಗಿ ನ್ಯೂಸಲ್ಲಿ ಅವರು ಇಲ್ಲ, ಎಲ್ಲ ಒಳ್ಳೆ ನ್ಯೂಸಲ್ಲೇ ಇದ್ದಾರೆ. ಇಲ್ಲಾಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಂಥ ಒಬ್ಬರು ಸಚಿವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರಂದರೆ ಅದು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ ಮಾತ್ರ ಅಂತ ಹೇಳ್ತೀವಿ. ಒಳ ಮೀಸಲಾತಿ ಪಾರ್ಲಿಮೆಂಟಲ್ಲಿ ಅದು ಯಾವಾಗ ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವ್ರಿಗೆ ಈಗ ಮೊಸಳೆ ಕಣ್ಣಿರ್ತಾರ. ಅದು ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ ತಿರಸ್ಕರಿಸ್ಕೊಂಡ್ರು. ಇವಾಗ ಅವ್ರು ಬಂದ್ಬಿಟ್ಟು ಮೊಸಳೆ ಕಣ್ಣೀರು ಬಿಡ್ತಾರೆ ಅನ್ನೋದು ಅಷ್ಟೇ ಬಿಜೆಪಿ. ಇನ್ನು ನೀವೆಲ್ಲ ಪ್ರೋತ್ಸಾಹ ಕೊಡ್ತೀವಿ. 10ನೇ ವರ್ಷ 5,000 ಜನರಿಗೆ ಕೊಟ್ಟಿದ್ದೀವಿ. 10ನೇ ವರ್ಷ ಚುನಾವಣೆ ಹಿಂದೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಭಿಪ್ರಾಯ? ಇಲ್ಲ, ನಾವು ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ. ಆದರೆ ಹಿಂದೆ ಏನೋ ಒಂದು ಇದು ಇಲ್ಲ, ಮೋಟಿವೇಶನ್ ಇಲ್ಲ. ದಿನೇಶ್ ಗುಂಡೂರಾವ್ ಸರ್ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಮೂಲಕ ನಾವು